ತಾಯಿ ನಾಮಸ್ಮರಣೆಯನ್ನು ಮಾಡಿ ತಾಯಿ ಹೇಳಿದಂತೆ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರ. ಅವರು ಕೂಡ ತಾಯಿಯ ನಾಮಸ್ಮರಣೆಯನ್ನು ಮಾಡಿದ್ದಾರ. ಅದಕ್ಕೋಸ್ಕರ ತಾಯಿ ನಾಮಸ್ಮರಣೆಯನ್ನು ಮಾಡು. ಬ್ರಹ್ಮ ವಿಷ್ಣು ಮಹೇಶನು ಕೂಡ ಆ ತಾಯಿ ನಾಮಸ್ಮರಣೆಯನ್ನು ಮಾಡಿ ತಾಯಿ ಹೇಳಿದಂಗೆ ಇವತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಡೆದದ. ಅದಕ್ಕೋಸ್ಕರ ನಾವು ನೀವು ಕೂಡ ತಾಯಿ ನಾಮಸ್ಮರಣೆಯನ್ನು ಮಾಡಬೇಕು. ಇಂಥ ನಾಮಸ್ಮರಣೆಯನ್ನು ಬಿಟ್ಟು ಹೇ ಬ್ರಹ್ಮಲೋಚನ ಆ ತಾಯಿಗೆ ಶಿರವಾಗು ನೀನು ಬಿಟ್ಟು ಸೈನ್ಯದ ಸಮೇತ ಎಲ್ಲಿಗೆ ಹೋಗ್ತಾ ಇದೆ ಅಂತ ಜನರನ್ನು ಕೇಳಿಸಿದ ಆ ಬ್ರಹ್ಮಲೋಚನ ಏಕಕಾಲಕ್ಕೆ ಆ ಹಿಮಾಚಲ ಪ್ರದೇಶದಲ್ಲಿ ಕೂತಿರುವಂತಹ ತಾಯಿಯನ್ನು ಆ ತಾಯಿ ಕಡೆಗೆ ತನ್ನ ಸೈನ್ಯದ ಸಮೇತವಾಗಿ ಬಂದಿರುವಂತಹ ಆ ಬ್ರಹ್ಮಲೇಚನ ಬಂದು ಆ ಕೂತಿರುವಂತಹ ಮಹಾತಾಯಿಗೆ ಅಂಬೆಗೆ ಜಗದಂಬೆಗೆ ನೋಡ್ತಾನೆ. ಓಹೋ, ನಮ್ಮ ಸುಗ್ರೀವ ಹೇಳಿದ ಮಾತು ಖರೆಯದ. ನಮ್ಮ ಶುಂಭ ಮಹಾರಾಜಾಗ ಸರಿಯಾದ ಜೋಡಿ ಇವಳೇ ಇದ್ದಿರಬೇಕು ಅಂತ ಹೇಳಿ ಆ ಬ್ರಹ್ಮಲೋಚನ ಆ ತಾಯಿಯ ಮುಂದೆ ಹಿಡಿದು ಒಯ್ಯುವೆ ಅಂತೇಳಿ ಆ ತಾಯಿಯ ಹತ್ತಿರ ಬಂದು ರಾಕ್ಷಸರ ಮೇಲೆ ಏನವ ಆರಾಮಿದಿ ಇಲ್ಲಿ ಹಾಕೊಂಡು ಕುಡಿಯೋದು ಮಾತುಗಳು ಅವ್ರು ಏಕಕಾಲಕ್ಕೆ ಕೆಟ್ಟ ಬರಗಳನ್ನೇ ಬೆಳೆಸ್ಬಿಡ್ತಾರ. ಬಾ, ನಮ್ಮ ಶುಂಭ ಮಹಾರಾಜಗೆ ಸರಿಯಾದ ಜೋಡಿ ಅಂತ ಸುಗ್ರೀವ ಬಂದು ಹೇಳಿದ ಅಲ್ಲೇನು ಅವನನ್ನು ಬದಲಿ ಆಗ್ಬೇಕಿಲ್ಲ. ಅದಕ್ಕೋಸ್ಕರ ನಾನು ನಿನ್ನನ್ನು ಮುಂದಲೆಯನ್ನು ಹಿಡಿದು ಅಂದ್ರ ತಲೆ ಮೇಲೆ ಇರುವಂತ ರೋಮ ಕೂದಲುಗಳನ್ನು ಹಿಡಿದು ಎಳೆದುಕೊಂಡು ಬಾ ನೀನು ಅಂತೇಳಿ ಆ ಶ್ರೀದೇವಿಗೆ ಈ ಮಾತನ್ನು ಅಂದಾಗ ಶ್ರೀದೇವಿ ಓಂಕಾರ ಸ್ವರೂಪಿಣಿಯಾಗಿರುವಂತಹ ಶ್ರೀದೇವಿಗೆ ಇಂಥ ಮಾತುಗಳನ್ನು ಆಡಿದ ಆ ತಾಯಿ ಏಕಕಾಲಕ್ಕ ಕಣ್ಣು ತೆಗೆದು ನೋಡಿದಾಗ ಧೂಮಲೋಚನ ಸುಟ್ಟು ಬೂದಿಯಾಗಿ ಹೋಗ್ತಾನ. ಏಕಕಾಲಕ್ಕ ಧೂಮಲೋಚನ ಸುಟ್ಟು ಬೂದಿಯಾಗಿ ಹೋಗ್ತಾನ. ಶಿವಸಾಂಬ ಜಯ ನಮಃ.